ಇನ್ನು ಕೇಂದ್ರ ಕೆಲವು ಸಂದರ್ಭಗಳಲ್ಲಿ ವಿಶೇಷ ಅನುದಾನ ಕೊಡುತ್ತೆ. ಆದರೆ ವಿಶೇಷ ಅನುದಾನ ಕೊಟ್ಟಿದ್ದೆಷ್ಟು, ನಾವು ಪಡೆದಿದ್ದೆಷ್ಟು, ಅದರ ಬಗ್ಗೆನೂ ಕೂಡ ಹೇಳ್ತಾರೆ. 11,495 ಕೋಟಿ ವಿಶೇಷ ಅನುದಾನ ನೀಡಬೇಕು ನೀವು. ಬರೋಬ್ಬರಿ 62,098 ಕೋಟಿ ಹಣ ನಷ್ಟ ಆಗಿದೆ ನಮಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ 5 ವರ್ಷದಲ್ಲಿ ಒಟ್ಟಾರೆ 73,593 ಕೋಟಿ ನಷ್ಟ ಆಗಿದೆ. ವಿಶೇಷ ಅನುದಾನ ನೀಡಲಿಕ್ಕೆ ಶಿಫಾರಸು ಮಾಡಲಾಗಿದೆ. ಪೆರಿಫೆರಲ್ ರಿಂಗ್ ರಸ್ತೆಗೆ 3,000 ಕೋಟಿ ರೂಪಾಯಿ, ನೀರಿನ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿ, ಅಂದರೆ ಜಲಮೂಲಗಳ ಅಭಿವೃದ್ಧಿಗೆ 3,000 ಕೋಟಿ. ಈ ರೀತಿ ನಮಗೆ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 23-24 ಬಜೆಟ್ನಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಏನಂತ? ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ. ಎಂಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. It is a budget promise made in the budget for 2023-24 of the central government. ನಿರ್ಮಲಾ ಸೀತಾರಾಮನ್ ಹೇಳಿರೋದು ಬಜೆಟ್ನಲ್ಲಿ, ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 5,300 ಕೋಟಿ ಅಪ್ಪರ್ ಭದ್ರಾ ಕೊಡ್ತೀವಿ. ಕೊಡಲಿಲ್ಲ. 2.5 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಪ್ರಾಜೆಕ್ಟ್ ಇದು. ಈಗಲಾದರೂ ರಿಲೀಸ್ ಮಾಡಿ ಅಂತ ಈ ಡಿಮ್ಯಾಂಡ್. 11,495 ಕೋಟಿ ವಿಶೇಷ ಗ್ರಾಂಟ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಐ ಡಿಮ್ಯಾಂಡ್ ರಿಲೀಸ್ ಮಾಡ್ರಿ. ಅಪ್ಪರ್ ಭದ್ರಾಕಕ್ಕೆ ನಾವು ಹೇಳಿದ್ದಲ್ಲ, ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 23-24 ಬಜೆಟ್ನಲ್ಲಿ ಶ್ರೀಮತಿ ಅಂಕಿ ಅಂಶಗಳ ಸಮೇತ ಹೇಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಮಾಡಿದ್ದಾರೆ. ನಮಗೆ ನಷ್ಟ ಆಗಿದೆ, ಕೇಂದ್ರ ಬೇಕು ಅಂತಲೇ ನಮಗೆ ನಷ್ಟ ಮಾಡಿದೆ, 5 ವರ್ಷದಿಂದ ಎಷ್ಟೆಷ್ಟರ ಮಟ್ಟಿಗೆ ನಷ್ಟ ಆಗಿದೆ ಅದೆಲ್ಲ ವಿವರಗಳನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಬಹಳ ಗಮನಿಸಬೇಕಾದಂಥ ಸಂಗತಿ, ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಕೇಂದ್ರ ಬೇಕು ಅಂತಲೇ ನಮ್ಗೆ ಅನ್ಯಾಯ ಮಾಡ್ತಾ ಇದೆ. ಎಷ್ಟೋರು ಹೇಳಿದ್ರ ಪ್ರಕಾರ 73,000 ಕೋಟಿ ನಷ್ಟ ಆಗಿದೆ 5 ವರ್ಷಗಳಲ್ಲಿ. ಜೊತೆಗೆ ವಿಶೇಷ ಅನುದಾನ ಏನು ಬಿಡುಗಡೆ ಆಗಬೇಕಾಗಿತ್ತು, ಆ ವಿಶೇಷ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿಲ್ಲ. ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ನೀವು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗಾಗಿರ್ಬೋದು, ಬೆಳೆ ನಷ್ಟದ ವಿಚಾರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ವಿಶೇಷ ಅನುದಾನಗಳನ್ನು ಮಾಡಬೇಕು, ಬಿಡುಗಡೆ ಮಾಡಬೇಕು. ಅದನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಮಾಡಿ ಅನ್ನುವಂಥ ಒಂದು ಆಗ್ರಹ ಸಿದ್ದರಾಮಯ್ಯನವರದು. ಏನೇನು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು? ರಂಗನಾಥ್, ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದೆ. ಅನುದಾನದ ತಾರತಮ್ಯ, ರಾಜ್ಯಕ್ಕೆ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡಲಾಗಿದೆ, ಮಲ್ತಾಯಿ ಧೋರಣೆಯನ್ನು ಮಾಡಲಾಗಿದೆ ಅಂತ ಹೇಳಿ ಸಾಕಷ್ಟು ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಬಂದಿದೆ. ಇವತ್ತು ಖುದ್ದು ಸಿಎಂ ಮತ್ತೆ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿ ಮಾಡುವ ಮೂಲಕ ಅಂಕಿಅಂಶಗಳ ಸಮೇತವಾಗಿ ಕೇಂದ್ರ ಸರ್ಕಾರ ಏನೇನು ಕೊಟ್ಟಿದೆ, ನಮಗೆ ಕೇಂದ್ರ ಸರ್ಕಾರದಿಂದ ಆಗಿರುವಂತಹ ನಷ್ಟಗಳೇನು ಅವೆಲ್ಲವನ್ನು ಕೂಡ ಸಿದ್ದರಾಮಯ್ಯರು ವಿಸ್ತೃತವಾಗಿ ಸುಮಾರು 1 ಗಂಟೆಗಳ ಕಾಲ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಕೇಂದ್ರದಿಂದ ನಮಗೆ ಬರಬೇಕಾದ ಹಣ ಎಷ್ಟು, ನಾವು ತೆರಿಗೆಯನ್ನು ಎಷ್ಟು ಕಟ್ತಾ ಇದೀವಿ ಅಂದ್ರೆ ಈ ಒಂದು ತೆರಿಗೆ ವಿಚಾರವಾಗಿ ಮತ್ತೆ ನಾಡಿದ್ದು ನಡೆಯುವಂತಹ ದೆಹಲಿಯಲ್ಲಿ ಹೋರಾಟ ಇದೆ, ಜಂತರ್ ಮಂತರ್ ನಡೆಯುವಂತಹ ಹೋರಾಟ ಇದೆ, ಎಲ್ಲಾ ವಿಚಾರಗಳವಾಗಿ ಸುದೀರ್ಘವಾಗಿ ಈಗಾಗಲೇ ಸಿದ್ದರಾಮಯ್ಯ ಮಾತನಾಡಿರುವಂತು. ಪ್ರಮುಖವಾಗಿ ಈಗಾಗಲೇ ನಾವು ದೇಶದಲ್ಲೇ 2ನೇ ರಾಜ್ಯ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ಕಟ್ತಾ ಇರುವಂತದ್ದು ಮಹಾರಾಷ್ಟ್ರ ಬಿಟ್ಟು ನಮ್ಮ ರಾಜ್ಯ ಕಟ್ತಾ ಇದೆ. ಸುಮಾರು 4 ಲಕ್ಷ ಹೆಚ್ಚು ಕೋಟಿ ಕಟ್ಟಲೆ ಕಟ್ತಾ ಇರುವಂತಹ ನಾವು ಹಿನ್ನೆಲೆಯಲ್ಲಿ ಇಷ್ಟೆಲ್ಲ 2ನೇ ರಾಜ್ಯ ಆದರೂ ಕೂಡ ನಮಗೆ ಸಾಕಷ್ಟು ನಷ್ಟವಾಗ್ತಿದೆ. ಅಂದ್ರೆ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ನಾವು 100 ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿದ್ರೆ ನಮಗೆ ಕೇವಲ 10ರಿಂದ 12 ರೂಪಾಯಿ ಮಾತ್ರ ಬರ್ತಾ ಇರುವಂತದ್ದು ಈ ಒಂದು ತೆರಿಗೆ ಟ್ಯಾಕ್ಸ್ ನಮಗೆ ನಮ್ಮ ರಾಜ್ಯಕ್ಕೆ. ಹಾಗಾಗಿ ಸಾಕಷ್ಟು ಅನ್ಯಾಯವಾಗಿದೆ. ಕೇವಲ ಈ ಒಂದು ತೆರಿಗೆ ವಿಚಾರದಲ್ಲ, ಸಾಕಷ್ಟು ವಿಚಾರದಲ್ಲಿ ಆಗ್ಬೋದು, ಅಪ್ಪರ್ ಭದ್ರಾ ಯೋಜನೆ ವಿಚಾರದಲ್ಲಿ ಆಗ್ಬೋದು, ಮತ್ತೆ ಏನು ಬರ ಪರಿಹಾರ ವಿಚಾರ ಆಗ್ಬೋದು, ಮತ್ತೆ ಇದು ಸಮಸ್ಯೆಗಳೇನೇನಾಗಿದೆ ರಾಜ್ಯಕ್ಕೆ ಆ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ವಿಚಾರಗಳಾಗ್ಬೋದು. ಇದರಲ್ಲಿ ಏನು ಕೇಂದ್ರ ಸಾಕಷ್ಟು ರಾಜ್ಯಕ್ಕೆ ತಾರತಮ್ಯವನ್ನ ಮಾಡ್ತಾ ಇದೆ. ಈ ರೀತಿಯಾದ ಒಂದು ತಾರತಮ್ಯದಿಂದ ಪಕ್ಷಾತೀತವಾಗಿ ನಾವು ಹೋರಾಟವನ್ನ ಮಾಡಬೇಕು ಅಂತೇಳಿ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಳಿಸುವ ಮೂಲಕ ಈ ಒಂದು ರೀತಿ ಹೊಸ ಅಸ್ತ್ರವನ್ನ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಮಾಡಿರುವಂತದ್ದು. ಈಗಾಗಲೇ ನಾಡಿದ್ದು ದೆಹಲಿಯ ಜಂತರ್ ಮಂತರ್ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೂಡ ಕೊಟ್ಟಿರುವಂತದ್ದು ಈ ಒಂದು ಹೋರಾಟದ ಮೂಲಕ. ಯಾಕೆಂದ್ರೆ ಈಗ ಇಲ್ಲಿರುವಂತಹ ಸಂಸದರು ಏನ್ ಮಾಡ್ತಾ ಇದ್ದಾರೆ, ಬಿಜೆಪಿ ಸಂಸದರು, ಅವ್ರು ಯಾರಿಗೂ ಕೂಡ ಬಾಯಿ ಇಲ್ಲ. ಯಾಕೆಂದ್ರೆ ಈ ಹಿಂದೆ ಯಡಿಯೂರಪ್ಪ ಅವರು ಕೂಡ ಮಾತಾಡಲಿಲ್ಲ, ಬೊಮ್ಮಾಯಿ ಬಂದಂತ ಬೊಮ್ಮಾಯಿಯವರು ಮಾತಾಡಲಿಲ್ಲ. ರಾಜ್ಯಕ್ಕೆ ಈ ರೀತಿಯ ಅನ್ಯಾಯಗಳು ಆಗ್ತಾ ಇದ್ರು ಕೂಡ ಯಾಕೆ ಧ್ವನಿಯನ್ನು ಎತ್ತಾ ಇಲ್ಲ? ಹಾಗಾಗಿ ನಮ್ಮ ಹೋರಾಟ ಏನಿದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಹೋರಾಟ ಇಲ್ಲಿದ್ದು ರಾಜ್ಯಕ್ಕೆ ಅನ್ಯಾಯ ಆಗಿರೋ ಬಗ್ಗೆ
ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಹೋರಾಟ ಅಂತೇಳಿ ಈಗಾಗಲೇ ಹೋರಾಟಕ್ಕೆ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಈ ಒಂದು ಸಿದ್ಧತೆಯ ಮೂಲಕ ಈಗಾಗಲೇ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡುವ ಮೂಲಕ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸವನ್ನ ಮಾಡಿದ್ರು. ಸಂಪೂರ್ಣವಾಗಿ ಎಷ್ಟೆಷ್ಟು ನಮಗೆ 70,000 ಕೋಟಿಗಿಂತ ಹೆಚ್ಚು ಬರಬೇಕಾಗಿದೆ ಅವೆಲ್ಲವೂ ಲಾಸ್ ಆಗಿದೆ. ಮತ್ತೆ ಏನೇನು ಟ್ಯಾಕ್ಸ್ ಅನ್ನ ಕಟ್ತೀವಿ, ಎಷ್ಟು ಟ್ಯಾಕ್ಸ್ ಅನ್ನ ಕಟ್ತೀವಿ ಎಲ್ಲವನ್ನ ಕೂಡ ಅಂಕಿ ಅಂಶಗಳ ಸಮೇತವಾಗಿ ಸಿದ್ದರಾಮಯ್ಯ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಇಟ್ಟರು. ಮತ್ತೆ ಏನೋ ಈ ಬಜೆಟ್ ನಲ್ಲಿ ಆದಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಆದ್ರೆ ರಾಜ್ಯಕ್ಕೆ ಸಾಕಷ್ಟು ಅನ್ಯಾಯವಾಗ್ತಿದೆ, ಮಲ್ತಾಯಿ ಧೋರಣೆ ಆಗ್ತಿದೆ, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಧ್ವನಿ ಎತ್ತಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚಾಟಿಯನ್ನು ಕೂಡ ಬೀಸಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.